ಪ್ರಧಾನಿ ಮೋದಿ ಸಹಿತ ಬಿಜೆಪಿ ಮುಖಂಡರು ಆಗಾಗ ಬಳಸುವಂತಹ ಈ ಅರ್ಬನ್ ನಕ್ಸಲ್ ಪದವನ್ನ ಆ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಕೇಳಿರ್ತಾರೆ. ಜೊತೆಗೆ ಮಡಿಲ ಮಾಧ್ಯಮಗಳಲ್ಲೂ ಕೂಡ ಅದೇ ಪದ ಸಾಕಷ್ಟು ಬಾರಿ ಬಂದೇ ಇರುತ್ತೆ. ಅದರ ಜೊತೆಗೆ ಈಗ ಎಲ್ಲ ಕಡೆ IPLನದ್ದೇ ಹವಾ. ಅದರಲ್ಲೂ ಗ್ಲೇನ್ ಮ್ಯಾಕ್ಸ್ವೆಲ್ ಅಂತಂದರೆ ಗೊತ್ತಿಲ್ಲದೆ ಇರುವಂಥ ಕಾಲೇಜ್ ವಿದ್ಯಾರ್ಥಿಗಳು ಬಹಳನೇ ಕಡಿಮೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಮೋದಿಜಿಯ ಈ ಅರ್ಬನ್ ನಕ್ಸಲ್ ಹಾಗೂ IPLನ ಗ್ಲೇನ್ ಮ್ಯಾಕ್ಸ್ವೆಲ್ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಅರ್ಬನ್ ನಕ್ಸಲ್ ಅನ್ನೋ ಬದಲು ಅರ್ಬನ್ ಮ್ಯಾಕ್ಸ್ವೆಲ್ ಅಂತ ಅಂದಿದ್ದಾರೆ ಆ ಅಮಾಯಕ ವಿದ್ಯಾರ್ಥಿಗಳು. ಈಗ ಪಾಪ ಆ ವಿದ್ಯಾರ್ಥಿಗಳು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ. ಬಿಜೆಪಿಯ ಕೆಟ್ಟ ರಾಜಕೀಯಕ್ಕೆ ವಿದ್ಯಾರ್ಥಿಗಳು ಬಲಿಪಶುಗಳಾಗಿದ್ದಾರೆ. ಈ ಸರ್ಕಾರದ ನೀತಿಗಳಿಂದಾಗಿ ಪದವೀಧರ ಯುವಜನರು ಉದ್ಯೋಗ ಸಿಗೋದಿಕ್ಕೆ ಹೆಣಗಾಡ್ತಾ ಇದ್ದಾರೆ. ಅಂಥ ಪದವೀಧರರನ್ನು ಅವರಷ್ಟಕ್ಕೆ ಇರೋದಿಕ್ಕೂ ಬಿಡದೆ ಅವ್ರ ಬದುಕಿನೊಂದಿಗೆ ಬಿಜೆಪಿ ಚೆಲ್ಲಾಟ ಆಡ್ತಾ ಇದೆ. ತಿಂಗಳ ಹಿಂದೆ ಬಿಜೆಪಿಯ ಹಾಸ್ಯಾಸ್ಪದ ಜಾಹೀರಾತಿನಲ್ಲಿ ಪಾಪ ವಾರ್ ರುಕ್ವಾದಿಯಾ ಅಂತ ಹೇಳಿದಂಥ ಯುವ ನಟಿ ದೇಶಾದ್ಯಂತ ಭಾರಿ ಟ್ರೋಲ್ಗೆ ಒಳಗಾಗಿ ತೀವ್ರ ಸಂಕಟ ಅನುಭವಿಸಿದಂಥ ವರದಿ ಬಂದಿತ್ತು. वार रुकवा दी पापा और फिर हमारी बस निकाली पापा ने वार रुकवा दी पापा हमें नौकरी क्यों नहीं देते। ಈಗ ನೋಡಿದ್ರೆ ಖಾಸಗಿ ವಿಶ್ವವಿದ್ಯಾಲಯವೊಂದರ ವಿದ್ಯಾರ್ಥಿಗಳು ಎಲ್ಲೆಡೆ ನಗೆ ಪಾಟ್ಲಿಗೀಡಾಗ್ತಿದ್ದಾರೆ. ಇದ್ರ ಹಿಂದೆ ಇರೋದು ಬಿಜೆಪಿಯ ಒತ್ತಡ ತಂತ್ರದ ಎಲ್ಲವನ್ನ ತನ್ನ ಲಾಭಕ್ಕೆ ಬಳಸಿಕೊಳ್ಳುವಂಥ ಕೀಳುಮಟ್ಟದ ರಾಜಕಾರಣ. ವಿಚಾರ ಏನನ್ನೋದನ್ನ ಮೊದಲು ಗಮನಿಸೋಣ. ದೆಹಲಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಪಕ್ಷದ ಪ್ರಧಾನ ಕಚೇರಿ ಎದುರು ಒಂದು ಪ್ರತಿಭಟನೆ ನಡೆಯುತ್ತೆ. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದವರು ಗ್ರೇಟರ್ ನೋಯ್ಡಾ ಪ್ರದೇಶದ ಗಲ್ಗೋತಿಯಾಸ್ ಬಿವಿ ವಿದ್ಯಾರ್ಥಿಗಳು. ಪ್ರತಿಭಟನೆಯನ್ನು ಪಿತ್ರಾರ್ಜಿತ ತೆರಿಗೆ, ಸಂಪತ್ತು ಮರುಹಂಚಿಕೆ ವಿಚಾರಗಳ ವಿರುದ್ಧ ಇತ್ತು ಅಂತ ಹೇಳಲಾಗಿದೆ. ಆದರೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂಥ ಆ ಖಾಸಗಿ ಬಿವಿ ವಿದ್ಯಾರ್ಥಿಗಳಿಗೆ ಮಾತ್ರ ತಾವು ಯಾಕೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಅನ್ನೋದೇ ಗೊತ್ತಿರಲಿಲ್ಲ. ಪತ್ರಕರ್ತರೊಬ್ಬರು ಅವರನ್ನು ಪ್ರಶ್ನೆ ಮಾಡಿದಾಗ ಉತ್ತರಿಸಲಾರದೆ ವಿದ್ಯಾರ್ಥಿಗಳು ಪೇಚಾಡಿದ ಸಾಲು ತಪ್ಪು ಉತ್ತರ ಕೊಟ್ಟು ಇನ್ನಷ್ಟು ಫಜೀತಿ ಅನುಭವಿಸಿದಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಿತ್ರಾರ್ಜಿತ ತೆರಿಗೆ, ನಗರ ನಕ್ಸಲಿಸಂ ಇತ್ಯಾದಿಗಳ ಬಗ್ಗೆ ಕೇಳಿದ್ದಕ್ಕೆ ಉತ್ತರ ಗೊತ್ತಿಲ್ಲದಂಥ ವಿದ್ಯಾರ್ಥಿಗಳು ಪೇಚಾಡಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿನ ಫಲಕಗಳಲ್ಲಿರುವಂಥ ವಿಷಯವನ್ನ ಓದೋದಿಕ್ಕೂ ಕೂಡ ವಿಫಲರಾಗಿದ್ದಾರೆ. ಅದರ ಬೆನ್ನಲ್ಲೇ ತಮ್ಮ ದಡ್ಡತನ ಮತ್ತು ಯಾರೋ ಹೇಳಿದ್ರು ಕರೆದುಕೊಂಡು ಬಂದ್ರು ಅಂತ ಪ್ರತಿಭಟನೆಗೆ ಬಂದು ಘೋಷಣೆ ಕೂಗ್ತಾ ಇದ್ದಂಥ ತಮ್ಮ ಹೊಣೆಗೇಡಿತನಕ್ಕಾಗಿ ಇಂಟರ್ನೆಟ್ನಲ್ಲಿ ಟ್ರೋಲ್ ಕೂಡ ಆಗಿದ್ದಾರೆ. ಆಜ್ ತಕ್ನ ಆ ವಿಡಿಯೋ ಬಿಜೆಪಿ ಆಡಳಿತದಲ್ಲಿ ಯೂನಿವರ್ಸಿಟಿ ಅಂತ ಉನ್ನತ ಶಿಕ್ಷಣ ಸಂಸ್ಥೆಗಳು ಹೇಗೆ ಬಿಜೆಪಿಯವರ ವಾಟ್ಸಪ್ ಯೂನಿವರ್ಸಿಟಿ ಮಟ್ಟಕ್ಕೆ ಇಳಿದಿವೆ, ಹೇಗೆ ನಮ್ಮ ಯುವ ಜನಾಂಗ ಹಾದಿ ತಪ್ತಾ ಇದೆ, ಹೇಗೆ ಅವರ ಬ್ರೈನ್ ವಾಶ್ ಮಾಡಲಾಗಿದೆ, ಹೇಗೆ ಅವರು ಸ್ವಂತ ವಿವೇಚನೆ ಇಲ್ಲದವರಾಗಿ ಯಾರೋ ಹೇಳಿದ್ರು ಅಂತ ಬಂದು ಪ್ರತಿಭಟನೆ ಮಾಡುವ, ಆದರೆ ವಾಸ್ತವ ಏನನ್ನೋದನ್ನೇ ತಿಳಿದಂಥ ಸ್ಥಿತಿಯಲ್ಲಿದ್ದಾರೆ. ಹೇಗೆ ಅವರನ್ನು ಬಿಜೆಪಿ ತನ್ನ ಕ್ಷುಲ್ಲಕ ರಾಜಕೀಯಕ್ಕೆ ಅತ್ಯಂತ ಹೀನ ರೀತಿಯಲ್ಲಿ ಬಳಸ್ತಾ ಇದೆ ಅನ್ನುವಂಥ ಒಂದು ಕಟು ವಾಸ್ತವವನ್ನು ಬಯಲು ಮಾಡ್ತಿದೆ. ಹೇಳೋದಕ್ಕೆ ಅವರು ಯೂನಿವರ್ಸಿಟಿ ವಿದ್ಯಾರ್ಥಿಗಳು, ಆದರೆ ಅವ್ರ ತಿಳುವಳಿಕೆಯ ಮಟ್ಟ ನೋಡಿದ್ರೆ ಹೈಸ್ಕೂಲ್ ಅವರಿಗಿಂತಲೂ ಕೂಡ ಬಾಲಿಶತನ ಕಾಣಿಸ್ತಾ ಇತ್ತು. ಒಂದು ವಿವಿಯಲ್ಲಿ ಓದ್ತಾ ಇರುವಂಥ ಯಾರೇ ಆದರೂ ತಾವು ಯಾಕೆ ಯಾವುದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದಾದರೂ ತಿಳಿಯದಷ್ಟು ದಡ್ಡತನವನ್ನು ತೋರಿಸ್ತಾರೆ. ಆದರೆ ಈ ಗಲ್ಗೋತಿಯಾಸ್ ಬಿವಿ ವಿದ್ಯಾರ್ಥಿಗಳು ತಾವು ಯಾರ್ದೋ ಸೂತ್ರದ ಗೊಂಬೆಗಳಾಗಿ ಮಾತ್ರ ಬಂದು ಅಲ್ಲಿ ಕಾಂಗ್ರೆಸ್ ವಿರುದ್ಧ ಕೂಗಾಡ್ತಾ ಇರೋದನ್ನು ತೋರಿಸ್ಕೊಂಡ್ರು. ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಬಂದಿರುವ ಹಾಗೆ ಅವ್ರ ಬೇಡಿಕೆ ಈಡೇರಿಸೋದಕ್ಕೆ ಒತ್ತಾಯಿಸ್ತಾ ಇದ್ರು. ಆದರೆ ಅವ್ರಿಗೆ ತಮ್ಮ ಬೇಡಿಕೆ ಏನಂತಾನೆ ಗೊತ್ತಿರಲಿಲ್ಲ. ಸಂಪತ್ತು ಮರುಹಂಚಿಕೆ ವಿರುದ್ಧ ಅಂತಷ್ಟೇ ಗೊತ್ತಿದ್ದಂಥ ವಿದ್ಯಾರ್ಥಿಯೊಬ್ಬ ಅದು ಏನು ಅಂತ ವಿವರಿಸೋದಕ್ಕೂ ಕೂಡ ಅಸಮರ್ಥನಾಗಿದ್ದ. ಮತ್ತೊಬ್ಬ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಪ್ರತಿಭಟನೆ ಅಂತ ಅಂದ್ಕೊಂಡಿದ್ದ, ಆದರೂ ಆತನಿಗೆ ಆ ಪ್ರಣಾಳಿಕೆಯಲ್ಲಿ ಏನಿದೆ ಅಂತಾನೆ ಗೊತ್ತಿರಲಿಲ್ಲ. ಅನೇಕ ವಿದ್ಯಾರ್ಥಿಗಳಂತೂ ತಮ್ಮ ಕೈನಲ್ಲಿ ಘೋಷಣಾ ಫಲಕ ಓದೋದಿಕ್ಕೂ ಕೂಡ ಪೇಚಾಡಿದರು. ಒಬ್ಬನಂತೂ ಅರ್ಬನ್ ನಕ್ಸಲ್ ಅಂತ ಇದ್ದಿದ್ದನ್ನು ಅರ್ಬನ್ ಮ್ಯಾಕ್ಸ್ವೆಲ್ ಅಂತ ಓದ್ದ. ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೇನೆ ಅದನ್ನು ಹಂಚ್ಕೊಂಡಂಥ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ವಾಟ್ಸಪ್ ಯೂನಿವರ್ಸಿಟಿ ಬಣ್ಣ ಬಯಲಾಗಿದೆ. ಮುಂದಿನ ಸಲ ಪ್ರತಿಭಟನೆ ಮಾಡುವಾಗಲಾದರೂ ವಿದ್ಯಾರ್ಥಿಗಳು ಕನಿಷ್ಠ ನಾವು ಯಾಕೆ ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನಾದರೂ ತಿಳಿದುಕೊಂಡಿರಲಿ ಅಂತ ಹೇಳಿದ್ದಾರೆ. ತಮ್ಮ ದಡ್ಡತನ, ವಿವೇಚನೆ ಇಲ್ಲದಂಥ ತಮ್ಮ ಸ್ಥಿತಿಯ ಕಾರಣದಿಂದಾಗಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ನಗೆಪಾಟ್ಲಿಗೆ ತುತ್ತಾಗಿದ್ದಾರೆ. ಇದೆಲ್ಲ ಆದ ಬಳಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರಲ್ಲಿ ಒಬ್ಬರಾಗಿರುವಂಥ ಅದೇ ವಿವಿ ವಿದ್ಯಾರ್ಥಿನಿ ನಮಗೆ ತಪ್ಪಿನ ಅರಿವಾಗಿದೆ, ನಮ್ಮನ್ನು ಕ್ಷಮಿಸಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಕೇಳ್ಕೊಂಡಿದ್ದಾರೆ. ಆದರೆ ಆಕೆ ಬಹಿರಂಗಪಡಿಸಿರುವಂಥ ಕೆಲವು ಸತ್ಯಗಳು ಬಿಜೆಪಿಯವರು ಮತ್ತು ಬಿಜೆಪಿಯ ಹಿಡಿತದಲ್ಲಿರುವಂಥ ವಿವಿಗಳಂಥ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು, ಯುವ ಜನತೆಯನ್ನು ಹೇಗೆ ತಮ್ಮ ಸ್ವಾರ್ಥಕ್ಕಾಗಿ ಹಾಳು ಬಾವಿಗೆ ತಳ್ಳಬಲ್ಲು ಅನ್ನೋದಕ್ಕೆ ಸಾಕ್ಷಿ ಅಂತೀವಿ.
ಲಕ್ಷ್ಮೀ ಶರ್ಮಾ ಅನ್ನುವಂಥ ವಿದ್ಯಾರ್ಥಿನಿ ವಾಸ್ತವ ಏನು ಅನ್ನುವಂಥ ತಿಳುವಳಿಕೆ ಇಲ್ಲದೆ ಕಾಂಗ್ರೆಸ್ ವಿರುದ್ಧ ತನ್ನ ಸಹಪಾಠಿಗಳೊಂದಿಗೆ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಕ್ಷಮೆ ಕೇಳಿದ್ದಾರೆ. ಅದು ಪ್ರಪಗಂಡ ಅಂತ ತಿಳಿದಿರಲಿಲ್ಲ ಅಂತ ಹೇಳಿದ್ದಾರೆ. ಹೇಗೆ ಯೂನಿವರ್ಸಿಟಿ ಆಡಳಿತ ಆಮಿಷವಡ್ಡಿ ಜೊತೆಗೆ ಪರೋಕ್ಷ ಬೆದರಿಕೆಯನ್ನು ಹಾಕಿ ವಿದ್ಯಾರ್ಥಿಗಳನ್ನು ಪ್ರತಿಭಟನೆ ಕಳಿಸಿತ್ತು ಅನ್ನೋದು ಆಕೆಯ ಪೋಸ್ಟ್ನಲ್ಲಿ ಬಯಲಾಗಿದೆ. ಪ್ರತಿಭಟನೆಗೆ ಹೋದರೆ ಕಂಗನಾ ರಾಣಾವತ್ ಭೇಟಿಗೆ ಅವಕಾಶ ಇದೆ ಅಂತ ವಿದ್ಯಾರ್ಥಿಗಳಿಗೆ ಹೇಳಲಾಗಿತ್ತು. ಅದಕ್ಕಿಂತಲೂ ದುರಂತ ಅಂದರೆ ಆಂತರಿಕ ಅಂಕಗಳನ್ನು ನೀಡುವಂಥ ಆಮಿಷವನ್ನು ಕೂಡ ವಿದ್ಯಾರ್ಥಿಗಳಿಗೆ ಒಡ್ಡಲಾಗಿತ್ತು. ವಿವಿ ಆಡಳಿತ ಬಲವಂತವಾಗಿ ಅವ್ರನ್ನೆಲ್ಲ ಪ್ರತಿಭಟನೆ ಕಳಿಸಿತ್ತು ಅನ್ನೋದು ಆಕೆಯ ಪೋಸ್ಟ್ನಿಂದ ಬಯಲಾಗಿದೆ. ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ದೇಶದಲ್ಲಿ ಉನ್ನತ ಶಿಕ್ಷಣದ ಸ್ಥಿತಿ ಮತ್ತು ವಿದ್ಯಾರ್ಥಿಗಳ ಅವಸ್ಥೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಕಳವಳ ವ್ಯಕ್ತವಾಗಿದೆ. ಇದೇ ಗಲ್ಗೋತಿಯಾಸ್ ವಿವಿಗೆ ಈ ಹಿಂದೆ ಸ್ವತಃ ಪ್ರಧಾನಿ ಮೋದಿ ಅವರೇ ಟಾಪ್ ಖಾಸಗಿ ವಿವಿ ಅಂತ ಪ್ರಶಸ್ತಿ ನೀಡಿದ್ದು ಈಗ ಚರ್ಚೆ ಆಗ್ತಾ ಇದೆ. ಟಾಪ್ ಯೂನಿವರ್ಸಿಟಿ ಅಂತ ಹೇಳ್ಕೊಳ್ಳುವಂಥ ಈ ವಿವಿಯ ವಿದ್ಯಾರ್ಥಿಗಳ ಸಾಮಾನ್ಯ ಜ್ಞಾನದ ಮಟ್ಟ ಈ ರೀತಿದೆ ಅಂತ ಅಂದರೆ ಇನ್ನು ಬೇರೆ ವಿವಿಗಳ ಕತೆ ಹೇಗಿರಬಹುದು? ಇದೇ ಗಲ್ಗೋತಿಯಾಸ್ ವಿವಿಯ ಮಾಲಕರ ಕುಟುಂಬಕ್ಕೆ ಬೇರೆ ಉದ್ಯಮಗಳೂ ಇವೆ. ಆ ಕುಟುಂಬದ ಯುವ ಉದ್ಯಮಿ ಪ್ರಧಾನಿ ಮೋದಿಯನ್ನು ಭೇಟಿಯಾಗಿ ಅದನ್ನು ಹೆಮ್ಮೆಯಿಂದ ಪ್ರಚಾರ ಮಾಡಿಕೊಂಡಿರೋದು ಚರ್ಚೆಗೆ ಬಂದಿದೆ. ಅಂದರೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ BJP ಹಾಗೂ ಮೋದಿಯನ್ನು ಖುಷಿ ಪಡಿಸೋದಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ರಾಜಕೀಯ ವಿಚಾರ ಮತ್ತು ವಾಸ್ತವದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಪ್ರಾಥಮಿಕ ತಿಳುವಳಿಕೆ ಕೊರತೆ ಇರೋದು ನಿಜಕ್ಕೂ ಆತಂಕವನ್ನು ಮೂಡಿಸುತ್ತೆ. ಇನ್ನೊಂದು ಕಡೆಗೆ ಅವರನ್ನು BJP ಹೇಗೆ ತನ್ನ ಚಿಲ್ಲರೆ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ ಅನ್ನೋದು ಆಘಾತಕಾರಿ ಮತ್ತು ಅಪಾಯಕಾರಿ ವಿಚಾರ ಆಗಿದೆ. ಖಾಸಗಿ ವಿವಿ ಆಡಳಿತ ಹೇಗೆ ಮತ್ತು ಯಾಕೆ ಪಕ್ಕಾ ರಾಜಕೀಯ ಉದ್ದೇಶದ ಇಂಥದೊಂದು ಪ್ರತಿಭಟನೆಯನ್ನು ಆಯೋಜಿಸಿತು ಮತ್ತು ವಿದ್ಯಾರ್ಥಿಗಳನ್ನು ಬಳಸ್ಕೊಳ್ತು ಅನ್ನೋಂಥ ಪ್ರಶ್ನೆಯನ್ನು ಹಲವರು ಎತ್ತಿದ್ದಾರೆ. ಇಲ್ಲಿ BJP ಕೆಟ್ಟ ರಾಜಕಾರಣ ಮಾತ್ರ ಬಯಲಾಗಿಲ್ಲ, ತನ್ನ ವಿದ್ಯಾರ್ಥಿಗಳನ್ನು ಎಂಥ ದಡ್ಡ ಸ್ಥಿತಿಗೆ ವಿಶ್ವವಿದ್ಯಾಲಯ ತಳ್ಳಿದೆ, ಅದು ವಿದ್ಯಾರ್ಥಿಗಳಿಗೆ ಯಾವ ಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದೆ ಅನ್ನೋದು ಕೂಡ ಬಯಲಾಗಿದೆ. BJP ಸರ್ಕಾರ ಈ 10 ವರ್ಷಗಳಲ್ಲಿ ಯುವ ಜನತೆಗೆ ಕೊಟ್ಟಿದ್ದೇನೆಂದರೆ ಏನೇನೂ ಇಲ್ಲ. ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಹೊಸದಾಗಿ ಓದು ಮುಗಿಸಿ ಬರುವವರ ಎದುರು ಬದುಕಿನ ಭವಿಷ್ಯದ ಪ್ರಶ್ನೆ ಇದೆ. ಆದರೆ ಮೋದಿ ಇದ್ಯಾವುದ್ರ ಬಗ್ಗೆಯೂ ಕೂಡ ಚಿಂತೆ ಮಾಡದೆ ದೇಶದ 5ನೇ ಆರ್ಥಿಕತೆ ಬಗ್ಗೆ ಗರ್ವ ಆಗೋದಿಲ್ವಾ, G20 ಇಲ್ಲಿ ನಡೀತು ಅನ್ನೋದು ಹೆಮ್ಮೆ ಪಡುವಂಥ ಸಂಗತಿ ಅಲ್ವಾ ಅಂತ ಹೇಳ್ತಾ ಯುವಕರನ್ನು ಮತ್ತಷ್ಟು ಭ್ರಮೆಯಲ್ಲಿ ಬೀಳಿಸ್ತಾನೆ ಇದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳು ತೀರಾ ಕಳಪೆ ಆಗ್ತಾ ಇವೆ ಅಥವಾ ದುಷ್ಟ ರಾಜಕೀಯದ ಅಖಾಡಗಳಾಗ್ತಾ ಇವೆ. ಎಲ್ಲವನ್ನ ಮೋದಿ ಮಂದಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿಯೂ ಕೂಡ ಧರ್ಮ ಮಂದಿರ ಅಂತ, ಹಿಂದೂ ಮುಸ್ಲಿಂ ಅಂತ ಧ್ರುವೀಕರಣದ ವಿಷವನ್ನು ತುಂಬಲಾಗ್ತಾ ಇದೆ. ಅವರೊಳಗೆ ಅಸಹಿಷ್ಣುತೆಯ ಮನೋಭಾವವನ್ನು ಬೆಳೆಸಲಾಗ್ತಾ ಇದೆ. ತಮಗಾಗದವ್ರ ವಿರುದ್ಧ ಅವರನ್ನು ಎತ್ತಿ ಕಟ್ಟಲಾಗ್ತಾ ಇದೆ. ವಿವಿ ವಿದ್ಯಾರ್ಥಿಗಳಲ್ಲಿ ನಿಜವಾದ ಸಂವಾದ, ಚರ್ಚೆ, ಸಂಘಟನೆ, ಹೋರಾಟ ಇತ್ಯಾದಿ ಎಲ್ಲವನ್ನ ಮೋದಿ ಸರ್ಕಾರ ಹತ್ತಿಕ್ತಿದೆ. ಉದ್ಯೋಗ ಸಿಗ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡುವವರ ಮೇಲೆ ಲಾಠಿ ಪ್ರಹಾರ ನಡೆಸುತ್ತೆ. ವಿದ್ಯಾರ್ಥಿ ನಾಯಕರನ್ನ, ಯುವ ವಿದ್ವಾಂಸರನ್ನ, ಭವಿಷ್ಯದ ನಾಯಕರನ್ನ ದೇಶದ್ರೋಹಿಗಳು ಅಂತ ಬಣ್ಣಿಸುತ್ತೆ ಮತ್ತು ಅವರನ್ನು ಜೈಲಿಗೆ ಹಾಕತ್ತೆ. ಆದರೆ ಅದೇ ಸರ್ಕಾರನೇ ಆ ವಿದ್ಯಾರ್ಥಿಗಳನ್ನು ತನ್ನ ಕೆಟ್ಟ ರಾಜಕೀಯಕ್ಕೆ ಹೀಗೆ ಅತ್ಯಂತ ಕೀಳಾಗಿ ಬಳಸ್ಕೊಳ್ತಾ ಇದೆ. ವಿವಿಗಳ ಒಳಗೆ ವಾಸ್ತವದ ಪಾಠ ಕಲಿಯಲಾರದಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಗಲ್ಗೋತಿಯಾಸ್ ವಿವಿ ವಿದ್ಯಾರ್ಥಿಗಳು ನಗೆ ಪಾಟ್ಲಿಗೀಡಾದಂಥ ಈ ಸ್ಥಿತಿ ಒಂದು ಪಾಠ ಆಗಬೇಕಾಗಿದೆ. BJP ಅವ್ರ ಹಿಂದೆ ನಿಂತ್ಕೊಂಡು ಮೋದಿ ಮೋದಿ ಅಂತ ಕೂಗದ ಮಟ್ಟಿಗೆ, ಕೂಗಬಾರ್ದು ಅನ್ನುವ ಮಟ್ಟಿಗಾದರೂ ಅವರೊಳಗೆ ಒಂದು ಅರಿವು ಮೂಡಬೇಕಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.